ಶ್ರೀ ಗುರುಭ್ಯೋ ನಮಃ. ನಾನು ಅನುಪಮಾ ನಾಗೇಶ್. ಇಲ್ಲಿ ಶಿವಂ ಗುರುಕುಲದಲ್ಲಿ ನಾನು ಕಳೆದ 3 ತಿಂಗಳಿಂದ ಜ್ಯೋತಿಷ್ಯ ಅಭ್ಯಾಸವನ್ನು ಮಾಡ್ತಾ ಇದ್ದೇನೆ. ನಾನಿವತ್ತು ನಿಮಗೆಲ್ಲರಿಗೂ ಸೌಂದರ್ಯ ಲಹರಿಯ ಬಗ್ಗೆ ಕೆಲವೊಂದು ವಿಷಯಗಳನ್ನ ಹೇಳಬೇಕು ಅಂತ ಬಯಸ್ತೀನಿ. ಈಗ ಸೌಂದರ್ಯ ಲಹರಿ ಅಂತಂದರೆ ನೀವು ಅದಕ್ಕಿಂತ ಮುಂಚೆ ಸೌಂದರ್ಯ ಲಹರಿಗಿಂತ ಮುಂಚೆ ನಿಮಗೆ ಗೊತ್ತಿದೆ, ಎಲ್ಲ ದೇವರುಗಳಿಗೂ ಕೆಲವೊಂದು ವಿಶೇಷವಾದಂತಹ ಗುಣಗಳಿಗೆ ಎಲ್ಲ ದೇವರುಗಳು ಒಲಿತಾರೆ. ಅವು ಏನಪ್ಪ ಅಂದರೆ, ಶಿವ ಅಭಿಷೇಕಕ್ಕೆ ಒಲಿತಾನೆ, ವಿಷ್ಣು ಅಲಂಕಾರಕ್ಕೆ ಒಲಿತಾನೆ, ಗಣೇಶ ಮೋದಕನ ಕೊಟ್ಟರೆ ಒಲಿತಾನೆ. ಅದೇ ಥರ ನಮ್ಮ ದೇವಿ ಸ್ತೋತ್ರ ಪ್ರಿಯಳು. ಈ ಸ್ತೋತ್ರಗಳನ್ನು ಹೇಳ್ದಂಗೆಲ್ಲ ಹೆಚ್ಚಾಗಿ ಸ್ತೋತ್ರಗಳನ್ನ ಹೇಳ್ದಂಗೆಲ್ಲ ದೇವಿ ಒಲಿಯೋದು ಕೂಡ ಜಾಸ್ತಿ. ಈ ಸ್ತೋತ್ರದಲ್ಲಿ ಸೌಂದರ್ಯ ಲಹರಿ ಅನ್ನೋದು ಒಂದು ಅದ್ಭುತವಾದ ಶ್ಲೋಕ ಆಗಿದೆ. ಈ ಶ್ಲೋಕವನ್ನು ಆದಿಶಂಕರಾಚಾರ್ಯರು ಸಂಸ್ಕೃತದಲ್ಲಿ ರಚನೆ ಮಾಡಿದ್ದಾರೆ. ಈ ಆದಿಶಂಕರಾಚಾರ್ಯರು ಸಂಸ್ಕೃತದಲ್ಲಿ ರಚನೆ ಮಾಡಿದ್ದಾರೆ. ಇದನ್ನು 2 ಭಾಗವಾಗಿ ವಿಂಗಡಿಸ್ಬೋದು. ಒಂದು ಆನಂದ ಲಹರಿ ಅಂತ ಹೇಳ್ಬಿಟ್ಟು, ಇನ್ನೊಂದು ಸೌಂದರ್ಯ ಲಹರಿ. 41 ಶ್ಲೋಕಗಳು ಆನಂದ ಲಹರಿಯಲ್ಲಿ ಬರುತ್ತೆ, ಮತ್ತು ಈ ಸೌಂದರ್ಯ ಲಹರಿ ಉಳಿದ 59 ಶ್ಲೋಕಗಳಾಗಿ ಬರ್ತವೆ. ಈ ಆನಂದ ಲಹರಿಯಲ್ಲಿ ಏನು ಅಂದರೆ, ತಾಂತ್ರಿಕ ವಿದ್ಯೆಗಳಿಗೆ ಶ್ರೀವಿದ್ಯೆಗೆ ಏನು ಬೇಕೋ ಅದನ್ನು ಆನಂದ ಲಹರಿಯಲ್ಲಿ ಹೇಳಿದರೆ, ಈ ಸೌಂದರ್ಯ ಲಹರಿಯಲ್ಲಿ ದೇವಿಯ ವರ್ಣನೆಯನ್ನು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನಾವು ಏನಿದ್ರೂ ದುರ್ಗೆ, ಚಂಡಿ, ಚಾಮುಂಡಿ ಅಂತ ಹೇಳ್ಬಿಟ್ಟು ದೇವಿನ ರೌದ್ರಾವತಾರಗಳಲ್ಲಿ ನಾವು ಪೂಜಿಸ್ತೀವಿ. ಆ ದೇವಿಯ ಸೌಂದರ್ಯವನ್ನು ನೀವು ತಿಳ್ಕೋಬೇಕು ಅಂತಂದರೆ ಸೌಂದರ್ಯ ಲಹರಿಯನ್ನು ನೀವು ಕಲೀಲೇಬೇಕಾಗತ್ತೆ. ಇಂತಹ ಸೌಂದರ್ಯ ಲಹರಿಯನ್ನು ನಾವು ಹೇಳೋದ್ರಿಂದ ನಮಗೆ ತುಂಬ ಬೆನಿಫಿಟ್ಸ್ ಆಗುತ್ತೆ. ಸೌಂದರ್ಯ ಲಹರಿ ಕೇವಲ ಒಂದು ಸ್ತೋತ್ರ, 100 ಶ್ಲೋಕಗಳಿರುವಂತಹ ಒಂದು ಸ್ತೋತ್ರದ ಗುಚ್ಛ ಮಾತ್ರ ಅಲ್ಲ. ಇದರಿಂದ ಅದ್ರ ಒಳಗಡೆ ಪ್ರತಿಯೊಂದು ಶ್ಲೋಕಕ್ಕೂ ಒಂದೊಂದು ಯಂತ್ರಗಳು ಬರುತ್ತವೆ. ಈ ಯಂತ್ರಗಳನ್ನು ಯಾವ್ಯಾವ ಶ್ಲೋಕಕ್ಕೆ, ಯಾವ್ಯಾವ ಸಮಸ್ಯೆಗೆ ಏನೇನು ಯಂತ್ರಗಳು ಅಂತ ಹೇಳ್ಬಿಟ್ಟು ನಮ್ಮ ಗುರುಕುಲದಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಸೌಂದರ್ಯ ಲಹರಿ ಕೇವಲ ಒಂದು ಕಾವ್ಯ ಅಷ್ಟೇ ಅಲ್ಲ, ಇದರಲ್ಲಿ ಪ್ರತಿಯೊಂದು ಶ್ಲೋಕ ಕೂಡ ಒಂದೊಂದು ವಿಶೇಷವಾದ ಗುಣವನ್ನು ಹೊಂದಿರುತ್ತೆ. ಎಲ್ಲ ಸಮಸ್ಯೆಗೂ ಕೂಡ ಇದರಲ್ಲಿ ಪರಿಹಾರ ಇದೆ. 100 ಶ್ಲೋಕಗಳನ್ನು ಕೂಡ ಕಲಿತು ಅದಕ್ಕೆ ಒಂದೊಂದು ಶ್ಲೋಕಕ್ಕೂ ಬರುವಂತಹ ಯಂತ್ರಗಳನ್ನು ನೀವು ಕಲಿತು ಅದನ್ನು ಧಾರಣೆಗೆ ಹೇಗೆ ಉಪಯೋಗ ಮಾಡ್ಕೊಳ್ಳೋದು ಅಂತ ಹೇಳಿ ಕಲಿತು ಪರಿಹಾರಗಳನ್ನೆಲ್ಲ ತಿಳ್ಕೋಬೇಕು ಅಂತ ಅಂದರೆ, ಮತ್ತು ಕನ್ನಡದಲ್ಲಿ ಸಂಸ್ಕೃತದಲ್ಲಿರುವಂತಹ ಸೌಂದರ್ಯ ಲಹರಿಯನ್ನು ಕನ್ನಡದಲ್ಲಿ ಅಚ್ಚ ಕನ್ನಡದಲ್ಲಿ ಸ್ಫುಟವಾಗಿ ಕಲ್ತ್ಕೊಳ್ಬೇಕು ಅಂತ ಅಂದರೆ, ಹಾಗೂ ಆಧ್ಯಾತ್ಮಿಕ ಉನ್ನತಿಗೆ ಹೋಗಬೇಕು ಅಂತ ಅಂದರೆ ನೀವು ಶಿವಂ ಗುರುಕುಲಕ್ಕೆ ಬನ್ನಿ. ಇಲ್ಲಿ ಛಂದೋಬದ್ಧವಾಗಿ ಸೌಂದರ್ಯ ಲಹರಿಯನ್ನು ಹೇಗೆ ಪಠಿಸ್ಬೋದು ಅಂತ ಹೇಳ್ಬಿಟ್ಟು ಅತ್ಯಂತ ಸುಲಲಿತವಾಗಿ ಹೇಳ್ಕೊಡ್ತಾರೆ. ಆದ್ದರಿಂದ ದಯವಿಟ್ಟು ಸೌಂದರ್ಯ ಲಹರಿಯನ್ನು ಕಲಿಯಬೇಕು ಅಂತ ಇಚ್ಛೆ ಇರುವವರು ಶಿವಂ ಗುರುಕುಲಕ್ಕೆ ಒಮ್ಮೆ ಭೇಟಿ ಕೊಡಿ. ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.